ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇವತ್ತು ಮತ್ತೆ ತೋಟದ ಮನೆ ಜೊತೆ ಬಂದಿದ್ದೀನಿ. ಏನಾದರೂ ವಿಶೇಷತೆ ಇದ್ದೇ ಇರುತ್ತೆ ಅಂತ ನಿಮಗೂ ಅನಿಸುತ್ತೆ. ಹೌದು, ಪ್ರತಿ ಸಲ ಬಂದಾಗ ಏನಾದರೂ ಹೊಸದು ಇದ್ದಾಗಲೇ ನಾನು ತೋಟದ ಮನೆನ ನಿಮ್ಮ ಮುಂದೆ ತರುವಂಥದ್ದು. ಇವತ್ತು ಕೂಡ ನಿಮಗೆ ಏನೋ ಹೊಸದು ಕಾದಿದೆ. ಏನಪ್ಪ ಅದು ಅಂತ ಅಂದರೆ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗ್ತಾ ಇರುತ್ತೆ. ವಿಶೇಷವಾಗಿ ಒಬ್ಬ ಅತಿಥಿ ಹೋದ ತಿಂಗಳು ನಮ್ಮ ಮನೆಗೆ ಬಂದಿದ್ದರು. ಯಾರು ಅಂತ ಅಂದರೆ ಗೌರಿ, ಹಸು. ಈಗ ಆ ಹಸುವಿಗೆ ಒಂದು ಪುಟ್ಟದಾದಂತಹ ಅದಕ್ಕೆ ಸ್ವಂತ ಮನೆ ಅನ್ನೋದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ. ಅಂದರೆ ದೊಡ್ಡಿ ಅಂತ ಕಟ್ತಾರೆ ಅಲ್ವಾ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಅಮ್ಮ ಪೂಜೆ ಎಲ್ಲ ಮಾಡಿಕೊಂಡು ತಯಾರಿ ನಡೆಸ್ತಾ ಇದ್ದಾರೆ. ಅಪ್ಪಾಜಿ ಪೂಜೆಗೋಸ್ಕರ ಕಾಯಿ ಸುಲಿತಾ ಇದ್ದಾರೆ. ಸುತ್ತಮುತ್ತ ತೋಟ ಹೇಗೆ ಕಳಕಳೆಯಿಂದ ಕೂಡಿದೆ ನೋಡಿ. ಗೌರಿ ಬಂದ ಮೇಲೆ ಇನ್ನೂ ಹೊಸದಾಗಿ ವಿಶೇಷವಾಗಿ ಆಗಿದೆ. ಹೇಗೆಲ್ಲ ಇರುತ್ತೆ ತೋಟದ ಮನೆಯಲ್ಲಿ ನೋಡ್ತಾ ಹೋಗಿ. ದೊಡ್ಡಿ ಆಲ್ರೆಡಿ ಕಟ್ಟಿದ್ದಾರೆ. ಗೌರಿ ಬಂದಾಗಲೂ ಶುಕ್ರವಾರ ಮನೆಗೆ ಬಂದದ್ದಂಥದ್ದು. ಈಗ ಅಧಿಕ ಮಾಸ ಬೇರೆ ಇರೋದ್ರಿಂದ ಶುಕ್ರವಾರ ಒಳ್ಳೆಯ ದಿನ ಇದೆ ಅಂತ ಹೇಳಿ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಗೌರಿಗೆ ಗೃಹ ಪ್ರವೇಶ ಮಾಡಿಸ್ತಾ ಇದ್ದಾರೆ ನೋಡಿ. ಪುಟ್ಟದಾಗಿ ಒಂದು ಕೊಟ್ಟಿಗೆ ಕಟ್ಟಿದ್ದಾರೆ ಗೌರಿಗೋಸ್ಕರ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಶುಕ್ರವಾರ ಒಳ್ಳೆಯ ದಿನ ಇದೆ ಅಂತ ಹೇಳಿಬಿಟ್ಟು ಇದನ್ನು ಗೃಹ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ಹಂತ ಹಂತವಾಗಿ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗತ್ತೆ. ರಂಗೋಲಿ ಅನ್ನೋದು ಎಲ್ಲ ಶುಭ ಸಂದರ್ಭಗಳಿಗೂ ಒಂದು ಶುಭ ಸಂಕೇತ. ಅದಕ್ಕೋಸ್ಕರ ಅಮ್ಮ ಒಂದು ಪುಟ್ಟದಾದಂತಹ ರಂಗೋಲಿ ಹಾಕ್ತಾ ಇದ್ದಾರೆ ಕೊಟ್ಟಿಗೆ ಮುಂದೆ. ನನಗೆ ಅದು ಕೊಟ್ಟಿಗೆ ಅನ್ನಿಸ್ತಾನೆ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಕೂಡ ಒಂದು ದಿನ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಅದ್ಭುತವಾಗಿದೆ. ಅದನ್ನು ಗೌರಿದು ಕೊಟ್ಟಿಗೆ ಅಂತ ಹೇಳಲಿಕ್ಕೆ ನಂಬಕ್ಕೆ ಸಾಧ್ಯ ಇಲ್ಲ. ಅಪ್ಪಾಜಿ ನೋಡಿ, ಯಾವಾಗಲೂ ಪ್ರತಿ ಸಲ ಏನೇ ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಅವ್ರ ತಂದೆ ತಾಯಿಗೆ ಅಂದರೆ ಅವರ ಸಮಾಧಿ ಮೇಲೆ ನೀರು ಹಾಕ್ತಾರೆ. ತಂಪಾಗಿರಲಿ, ನಮ್ಮ ಅಪ್ಪ ಅಮ್ಮ ತಂಪಾಗಿದ್ದರೆ ನಮಗೆ ಆಶೀರ್ವಾದ ಸಿಗುತ್ತೆ ಅನ್ನೋದು ನಮ್ಮ ಅಪ್ಪಾಜಿ ಮೊದಲಿಂದ. ಈ ತೋಟಕ್ಕೆ ಯಾವಾಗ ಬಂದರು, ತೋಟದಲ್ಲಿ ಮನೆ ಮಾಡಿಕೊಂಡು ನೆಲೆಸಕ್ಕೆ ಪ್ರಾರಂಭ ಮಾಡಿದರು, ಅಲ್ಲಿಂದ ಅವರು ಇದೇ ರೀತಿ ಏನೇ ಒಂದು ಸಣ್ಣ ಪುಟ್ಟ ಕಾರ್ಯ ನಡೆದರೆ ಆ ಸಮಾಧಿಗಳಿಗೆ ನೀರು ಹಾಕಿ ಅವರಿಗೆ ತಂಪಾಗಿರಲಿ, ಅವರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಯಾವಾಗಲೂ ಈ ರೀತಿ ಮಾಡೋ ಅಂಥದ್ದು. ಅಮ್ಮ ಇದೇನು ಪೂಜೆ ಮಾಡ್ತಾ ಇದ್ದಾರೆ, ಇದನ್ನು ಗೊದ್ನಿ ಅಂತ ಹೇಳ್ತಾರೆ. ಇದು ಸುಮಾರು 80-90 ವರ್ಷ ಹಳೇದು ಅಂತ ಕಾಣುತ್ತೆ. ನಮ್ಮ ತಾತ ಅವರು ಸಣ್ಣವರಿದ್ದಾಗಿಂದ ಇದು ನಮ್ಮ ಮನೆಯಲ್ಲಿ ಇರೋವಂತಹದ್ದು. ಇದರಲ್ಲಿ ಹುಲ್ಲು ಹಾಕಿಬಿಟ್ರೆ ಹಸುಗಳು ಇದರಲ್ಲಿ ಹುಲ್ಲು ಮೇಯುವಂಥ ಜಾಗನ ಇದನ್ನು ಗೊದ್ನಿ ಅಂತ ಹೇಳ್ತಾರೆ. ಒಂದೇ ಮರದಲ್ಲಿ ಮಾಡಿರೋ ಅಂತಹದ್ದು. ಈಗ ಗೌರಿಗೆ ಗೃಹ ಪ್ರವೇಶ ಮಾಡಿಸೋವಂತಹ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ. ನೋಡ್ತಾ ಹೋಗಿ ಹೇಗೆಲ್ಲ ಇರುತ್ತೆ ಗೌರಿ ಗೃಹ ಪ್ರವೇಶ ಮಾಡೋದು. ಆ ಗೌರಿಗೆ ಹೇಗೆ ಗೊತ್ತಿರಬೇಕು ಬಲಗಾಲಿಟ್ಟೆ ಒಳಗಡೆ ಪ್ರವೇಶ ಮಾಡಬೇಕು ಅಂತ. ನೀವು ಗಮನಿಸಿ, ಗೌರಿ ಬಲಗಾಲಿಟ್ಟೆ ಮನೆನ ಪ್ರವೇಶ ಮಾಡೋ ಅಂತಹದ್ದನ್ನು. ಗೌರಿಗೆ ದೊಡ್ಡಿ ಒಳಗೆ ಕರ್ಕೊಂಡೋಗೋಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಹೊಸಲು ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು. ಈಗ ಅಧಿಕ ಮಾಸ ಬೇರೆ ಇರೋದ್ರಿಂದ ಏನೇ ಒಂದು ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿದರೆ ಅದು ಅಧಿಕವಾಗುತ್ತೆ ಅನ್ನೋ ನಂಬಿಕೆ ಜಾಸ್ತಿ. ಈ ಅಧಿಕ ಮಾಸದಲ್ಲಿ ಎಲ್ಲರೂ ಅಷ್ಟೇ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ಹಾಗೆ ದಾನ ಧರ್ಮಗಳನ್ನು ಮಾಡಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಸುತ್ತೆ ಅನ್ನೋದು ಗುರು ಹಿರಿಯರು ನಡೆಸ್ಕೊಂಡ್ಬಂದಿರುವಂಥದ್ದು.
ದೊಡ್ಡಿ ಒಳಗಡೆ ಗೌರಿಯ ಗೃಹ ಪ್ರವೇಶ ಆಗಿದೆ. ಅಪ್ಪಾಜಿ ಕಟ್ತಾ ಇದ್ದ ಹಾಗೇನೆ ಗೌರಿಗೆ ಏನೋ ಇದು ಎಲ್ಲೋ ತಂದು ಬಿಟ್ಬಿಟ್ಟಿದ್ದಾರೆ ನನಗೆ ಹೊಸ ಜಾಗ ಅಂತ ಹೇಳಿ ಗಾಬರಿಗೆ ಬಿಸಿ ಬಿಸಿ ಸಗಣಿ ಹಾಕ್ತಾ ಇದ್ದಾರೆ. ಅಮ್ಮ ಬಾಚ್ತಾ ಇದ್ದಾರೆ. ಇದೆಲ್ಲ ಬೇಕಾ ಅಂತ ನಾವು ಪ್ರತಿ ಸಲ ಕೇಳಿದಾಗ ಹೌದು, ನಾವು ಹಳ್ಳಿಯಲ್ಲಿದ್ದೀವಿ, ಈಗ ಹಳ್ಳಿ ಜೀವನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಪ್ಪಾಜಿ ಅಮ್ಮ ಪ್ರತಿ ಸಲ ಹೇಳೋ ಅಂಥದ್ದು. ಇಷ್ಟು ದಿನ ಅಫಿಷಿಯಲ್ ಲೈಫ್ ಆಯಿತು, ರಿಟೈರ್ಡ್ ಆದಮೇಲೆ ಇದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಗೌರಿ ಜೊತೆ ಕಳೆದಂತಹ ಕೆಲವೊಂದು ಫೋಟೋ ಕ್ಲಿಪ್ಪಿಂಗ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ಹೊಸ ವಿಡಿಯೋಗಳ ಜೊತೆ ಬರ್ತಾ ಇರ್ತೀನಿ ಆವಾಗವಾಗ. ನಿಮ್ಮ ಸಪೋರ್ಟ್ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು.